ಸದಸ್ಯರಾದ ವಂದೇಶ್ ಮತಯಸ್ರವರು ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮುಂದಿನ ವಿಚಾರವನ್ನು ಧರ್ಮಗುರುಗಳು ಹೇಳಬೇಕಾಗಿ ಕೇಳಿಕೊಳ್ತೇನೆ. ಸಂತ ಲಾರೆನ್ಸರ ಬಸಿಲಿಕಾ ಹತ್ತೂರು ಇದರ ಈ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ಈ ತಿಂಗಳ ಜನವರಿ 25ರಿಂದ 29ರ ತನಕ ನಾವು ನಡೆಸ್ತಾ ಇದ್ದೇವೆ. ಅದಕ್ಕೆ ಚಾಲನೆ ಕೊಡುವಂತಾಗಿ ಜನವರಿ 16ರಿಂದ 9 ದಿನಗಳ ಪ್ರಾರ್ಥನೆಯು ಆರಂಭಗೊಳ್ಳಲಿದೆ. ಈ 9 ದಿವಸಗಳ ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಭಕ್ತಾದಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಸಂತ ಲಾರೆನ್ಸರ ವಿಶೇಷ ಬಿನ್ನಹದ ಮೂಲಕ ಕೃಪಾವರಗಳನ್ನು ಕೇಳುತ್ತಾ ಶನಿವಾರ 24ನೇ ತಾರೀಕಿನಂದು ಆ ದಿವಸ ವಿಶೇಷವಾಗಿ ಅಸ್ವಸ್ಥರಿಗೆ ರೋಗಿಗಳಿಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಆ ದಿವಸ 9 ಗಂಟೆಗೆ ಆರಾಧನೆ, 9:30 ಗಂಟೆಗೆ ಬಲಿಪೂಜೆ, ಮತ್ತೆ ಬಲಿಪೂಜೆ ನಂತರ ಅಸ್ವಸ್ಥರಿಗಾಗಿ ರೋಗಿಗಳಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನ ನಾವು ನಡೆಸ್ತಾ ಇದ್ದೇವೆ. ಆ ದಿವಸ ಅದೇ ತಾರೀಕಿನಂದು ಅಸ್ವಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿ ಅಥವಾ ಬಲಿಪೂಜೆ ಮಾಡಿ ವಾಹನಗಳನ್ನ ಆ ದಿವಸ ಮಾತ್ರ ಅಸ್ವಸ್ಥರಿಗಾಗಿ ಬಿಡ್ತಾ ಇದ್ದೇವೆ. ನಂತರದ 25ರಿಂದ 29ರ ತನಕ ಯಾವತ್ತು ನಾವು ಅಸ್ವಸ್ಥರಿಗಾಗಿ ಅಲ್ಲಿ ವಾಹನ ತರಲು ಅವಕಾಶ ಕೊಡುವುದಿಲ್ಲ. ಅಂದ್ರೆ ಪೊಲೀಸ್ ರಕ್ಷಣೆಯ ಪ್ರಯುಕ್ತ ಅಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. 25ರಂದು ಮತ್ತು 29ರಂದು ವಿಶೇಷವಾಗಿ ಕರ್ನಾಟಕದ 6 ಧರ್ಮಾಧ್ಯಕ್ಷರುಗಳು ವಿಶೇಷವಾಗಿ ಬಲಿಪೂಜೆಯನ್ನ ಅರ್ಪಿಸಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಪುಣ್ಯಕ್ಷೇತ್ರದ ವಿವಿಧ ಯೋಜನೆಗಳು, ನಾವು ಹಮ್ಮಿಕೊಂಡ ವಿವಿಧ ಯೋಜನೆಗಳು ಅತಿ ಉತ್ತಮವಾಗಿ ನಡೆಯುತ್ತಾ ಇದೆ. ದಿನಾಂಕ 29ರಂದು ಗುರುವಾರ ಸಂಜೆ ಕಡೆಯ 6 ಗಂಟೆಗೆ ಬಲಿಪೂಜೆ ಆದ ನಂತರ ಬಸಿಲಿಕದ ವಠಾರದಲ್ಲಿ ಅತಿಥಿ ಕಲಾವಿದರ ಹೂಡಿಕೆಯಿಂದ ಜಿ.ಕೆ. ಶ್ರೀನಿವಾಸ್ ಸಾಲ್ಯಾನ್ ವಿರಚಿತ ಸತ್ಯದರ್ಶನ ಎನ್ನುವಂತಹ ಯಕ್ಷಗಾನ ಬಯಲಾಟ ನಡೆಯಲಿದೆ. 23-25ನೇ ಸಾಲಿನಲ್ಲಿ ಬಸಿಲಿಕಾ ವತಿಯಿಂದ 2 ಬಡ ಕುಟುಂಬಗಳಿಗೆ ನಾವು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಬಸಿಲಿಕಕ್ಕೆ ವರ್ಷಂಪ್ರತಿ ಸಹಾಯ ಕೇಳಿ ಬರುವ ಬಡವರ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಜಾತಿ ಮತ ಭೇದವಿಲ್ಲದೆ ಸಹಾಯ ಮಾಡುತ್ತಾ ಬಂದಿದ್ದೇವೆ. ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಹೊರತುಪಡಿಸಿ ಬಸಿಲಿಕದ ವಠಾರದಲ್ಲಿ ಹೊಸದಾಗಿ ನಿರ್ಮಿಸಿದ ಅತಿ ಅಮೂಲ್ಯವಾದಂತ ನಾವು ಹೇಳಬಹುದು ಎಲ್ಲಾ ಸೌಕರ್ಯಗಳಿಂದ ಕೂಡಿದಂತ ಕ್ರಿಸ್ತ ಕೃಪಾ ಕಟ್ಟಡದಲ್ಲಿ ಭಕ್ತಾದಿಗಳಿಗೆ ತಂಗಲು ಸುಮಾರು 60 ಕೋಣೆಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಭಕ್ತಾದಿಗಳು ಇದರ ಸದುಪಯೋಗವನ್ನು ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಪಡೆಯಲು ಮತ್ತು ಸಂತ ಲಾರೆನ್ಸರಲ್ಲಿ ಪ್ರಾರ್ಥಿಸಲು ಈ ಒಳ್ಳೆಯ ಅವಕಾಶ ಇರುತ್ತದೆ. ವಾರ್ಷಿಕ ಮಹೋತ್ಸವದ ನಂತರ ಚರ್ಚಿನ ದೇವರ ಮಂಟಪದ ವಿಶೇಷವಾದ ನವೀಕರಣ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಮ್ಮ ಉಡುಪಿಯ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಧರ್ಮಾಧ್ಯಕ್ಷರು ಚಾಲನೆಯನ್ನು ಕೊಟ್ಟಿದ್ದಾರೆ. ಪವಿತ್ರ ರೋಮಿನಲ್ಲಿ ಇರುವಂತಹ ದೇವರ ಮಂಟಪದ ರೀತಿಯಲ್ಲಿ ಈ ನಮ್ಮ ಯೋಜನೆಯನ್ನ ನವೀಕರಿಸಲು ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿವೆ. ಪತ್ರಿಕಾ ಮಾಧ್ಯಮದ ಮಿತ್ರರು ಕಳೆದ ಹಲವು ವರ್ಷಗಳಿಂದ ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ನಮ್ಮ ಮೇಲೆ ಅಭಿಮಾನವಿಟ್ಟುಕೊಂಡು ಶ್ರೀ ಕ್ಷೇತ್ರದ ಮೇಲೆ ಅಭಿಮಾನವಿಟ್ಟುಕೊಂಡು ನಮ್ಮನ್ನು ಸಹಕರಿಸಿದ್ದಾರೆ. ಅವರೆಲ್ಲರಿಗೆ ನಾನು ಅಭಿನಂದಿಸುತ್ತಾ ಅವರ ಉಪಕಾರವನ್ನು ಸ್ಮರಿಸುತ್ತಾ ಈ ಪುಣ್ಯಕ್ಷೇತ್ರದ ಎಲ್ಲಾ ಭಕ್ತಾದಿಗಳಿಗೆ ವಿಶೇಷವಾಗಿ ಈ 5 ದಿನಗಳಲ್ಲಿ ಜರುಗುವಂತ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಕೋರುತ್ತಾ ಶ್ರೀ ರಕ್ಷಕ ಯೇಸು ಕ್ರಿಸ್ತರ ಆ ವಿಶೇಷ ಆಶೀರ್ವಾದವನ್ನು ಸಂತ ಲಾರೆನ್ಸರ ಬಿನ್ನಹದ ಮೂಲಕ ಅವರ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಈ ಕಾರ್ಯಕ್ರಮಗಳು ಮಾರ್ಗದರ್ಶಿ ಮಾತೆ ವರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಯೇಸು ಕ್ರಿಸ್ತ. ಮತ್ತೆ ಬಂದ್ರೆ ಒಳ್ಳೆಯದು. 12 ಲಕ್ಷ ಜನರು, 12 ಲಕ್ಷಕ್ಕಿಂತ ಮೀರಿ ಜನರು ಸೇರಬಹುದು. ಸಂಜೆ 6 ಗಂಟೆಗೆ ಕಡೆಯ ಬಲಿಪೂಜೆ, ನಂತರ ಯಕ್ಷಗಾನ ಬಯಲಾಟ.